ಇವತ್ತಿನ ನನ್ನ ಅಡುಗೆ ಬೀಟ್ರೂಟ್ ಹಲ್ವಾ. ತುಂಬ ಈಸಿ, ತುಂಬ ಸಿಂಪಲ್. ಒಂದು 10-15 ನಿಮಿಷಕ್ಕೆ ಆಗೋಗ್ಬಿಡುತ್ತೆ. ಬೀಟ್ರೂಟ್ನ ತುರ್ಕೋಬೇಕು, ಸಣ್ಣದಾಗಿ ಕುಕ್ಕರಲ್ಲಿ ಕೂಗಿಸ್ಕೋಬೇಕು. ಸ್ವೀಟ್ನಿಂಗ್ ಅಥವಾ ಸಿಹಿ ಆಗೋದಕ್ಕೆ ಏನು ಮಾಡ್ಬೋದು ಅನ್ನೋದಾದರೆ, ಹಸಿ ಖರ್ಜೂರ ಪ್ಲಸ್ ಒಣ ದ್ರಾಕ್ಷಿ. ಒಂದು ಮಕ್ಕಳಿಗೆ ಮಾಡಬೇಕಾದ್ರೆ ಅಥವಾ ನನ್ನ ಮಗನಿಗೆ ನಾನು ಮಾಡಬೇಕಾದ್ರೆ ನಾನು ನೋಡೋದು ಕ್ವಾಂಟಿಟಿ ಕಡಿಮೆ ಇರಬೇಕು ಅಷ್ಟೇ. ಸೊ ತುಂಬ ದ್ರಾಕ್ಷಿ ಹಾಕಿಲ್ಲ, ಎಣಿಸಿ 3-4 2 ಖರ್ಜೂರ ಹಾಕಿದ್ದೀನಿ. ಒಣಗಿದ್ದು ಅಥವಾ ಹಸಿ ಎರಡದ್ದು ಯೂಸ್ ಮಾಡಬಹುದು. ನಾನು ಹಸಿದು ಹಾಕಿದ್ದೀನಿ. ನೆನೆಸಿಟ್ಟಿದ್ದೆ 1/4 ಗಂಟೆಗಿಂತ ಮುಂಚೆ. ಕುಕ್ಕರಲ್ಲಿ ಕೂಗಿಸ್ಬಿಟ್ಟೆ. ಹಾಲು ಬಳಸಿಲ್ಲ ನಾನಿಲ್ಲಿ. ಯೂಶ್ವಲಿ ಒಬ್ಬೊಬ್ಬರು ಹಾಲು ಬಳಸ್ತಾರೆ ಯೂಶ್ವಲ್ ಹಲ್ವಾಗೆ, ಇದಕ್ಕೆ ಹಾಲು ಬಳಸಿಲ್ಲ. ಹಾಗೆ ಕುಕ್ಕರಲ್ಲಿ ಕೂಗಿಸ್ಕೊಂಡು ಆಮೇಲೆ ಮ್ಯಾಶ್ ಮಾಡಿ ಗಟ್ಟಿ ಬರೋದಕ್ಕೆ ಏನು ಮಾಡಿದ್ರಿ ಅಂದರೆ, ಯೂಶ್ವಲಿ ನಾವು ಕೋವಾ ಹಾಕ್ತೀವಲ್ವಾ, ಸೊ ಇಲ್ಲಿ ಕೋವಾ ಹಾಕಿಲ್ಲ, ನಾನು ರವೆ ಹಾಕಿದ್ದೀನಿ. ರವೆ ಮುಂಚೆನೇ ಹುರಿದಿಟ್ಕೊಂಡಿದ್ದೆ. ಈಗ ಆ ರವೆನ ಮತ್ತೆ ಮಿಕ್ಸ್ ಮಾಡಿ ಗಟ್ಟಿಯಾಗಿದೆ. ಚೆನ್ನಾಗಿದೆಯಾ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಸ್ವಲ್ಪ ತುಪ್ಪನೂ ಹಾಕಿದ್ದೀನಿ. ನಿಮ್ಮ ಮಗುಗೆ ಸ್ವೀಟ್ ಇಷ್ಟ ಆಗಲ್ಲ, ಸಿಹಿ ಇಷ್ಟ ಆಗಲ್ಲ ಅಂದರೆ ಇದಿಷ್ಟ ಆಗದೆ ಇರಬಹುದು. ನನ್ನ ಮಗನಿಗೆ ಸ್ವೀಟ್ ತುಂಬಾ ಇಷ್ಟ, ಖಾರನೂ ಇಷ್ಟಪಟ್ಕೊಂಡು ತಿಂತಾನೆ. ಖಾರ ಅಷ್ಟು ಕೊಡಲ್ಲ ಅಲ್ವಾ ಮಕ್ಕಳಿಗೆ, ಸೊ ಸ್ವೀಟ್ ಇಷ್ಟ ಆಗಿರೋದ್ರಿಂದ ಇದು ಯೂಸ್ ಮಾಡ್ಬೋದು.